ಸ್ನೇಹಿತರೆ ಹಾಯ್ ಹಲೋ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಿಮಗೆ ಇವತ್ತು ಕಬಿನಿ ಬಂದು ರೀಚ್ ಆಗಿದ್ವಲ್ಲ, ಲಾಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ವಿಡಿಯೋ ಇದು. ಡೇ 1 ಸೆಕೆಂಡ್ ಪಾರ್ಟ್ ಬರುತ್ತೆ ವಿಡಿಯೋ ಇದು. ನೆಕ್ಸ್ಟ್ ಏನೇನೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀವಿ, ಇಲ್ಲಿ ಏನೇನೆಲ್ಲ ಇದೆ ಇಲ್ಲಿ ನೋಡ್ಬೋದು ನೀವು. ಬ್ಯಾಕ್ ವಾಟರ್ ಕೂಡ ಇದೆ ಕಬಿನಿದು. ಆ ಕಡೆ ಡಿ ಲೈನ್ ಇದೆ, ಫಾರೆಸ್ಟ್, ಅಲ್ಲೆಲ್ಲ ಆನೆಗಳಿದೆ. ಇಲ್ಲಿ ಕಂಪ್ಲೀಟ್ ಆಗಿ ವಿಡಿಯೋ ತೋರಿಸ್ತೀನಿ. ಎರಡು ವಿಡಿಯೋ ಸ್ಕಿಪ್ ಮಾಡಿಬಿಟ್ಟು ಕಂಪ್ಲೀಟ್ ಇನ್ಫಾರ್ಮೇಷನ್ ಹೇಳ್ತೀನಿ ಲೊಕೇಶನ್ದು. ಲೆಟ್ಸ್ ಗೋ, ಹೋಗೋಣ ಬನ್ನಿ ಸ್ನೇಹಿತರೆ. ಇವಾಗ ರೌಂಡ್ ಆಗ್ತೀನಿ ಕಂಪ್ಲೀಟ್ ಆಗಿ. ಗ್ರಾಸ್ಲ್ಯಾಂಡ್ನ ಸಖತ್ ಇರುತ್ತೆ ಬೈಕಲ್ಲಿ, ಬನ್ನಿ. ಬೈಕ್ ಡ್ರಿಫ್ಟ್ ಮಾಡೋಕ್ಕೆ, ಕಾರ್ ಡ್ರಿಫ್ಟ್ ಮಾಡೋಕ್ಕೆ ಒಳ್ಳೆ ಲೊಕೇಶನ್ ನೋಡ್ಬೋದು. ಸುತ್ತಮುತ್ತ ಯಾವ ಥರ ಬಂದಿದ್ದಾರೆ ಜನ, ಕಾರು ಬೈಕು. ಸೂಪರ್ ಜಾಲಿ, ಸೂಪರ್ ಆಗಿದೆ ಪ್ಲೇಸ್ ಮಾತ್ರ ನೋಡ್ಬೋದು. ಸ್ನೇಹಿತರೆ ಬನ್ನಿ ಒಂದು ರೌಂಡ್ ಹೋಗೋಣ, ಕಂಪ್ಲೀಟ್ ಆಗಿ ನೋಡ್ಕೊಂಬರೋಣ ಯಾವ ಥರ ಇದೆ ಅಂತೇಳಿ. ಇಲ್ಲಿ ಸ್ಟ್ರೆಚ್ ಫುಲ್ ಎಲ್ಲಿ ನೋಡೋದು ನಿಮಗೆ ಗ್ರಾಸ್ಲ್ಯಾಂಡ್ ಇದೆ, ಗ್ರೀನ್ ಇದೆ ಕಂಪ್ಲೀಟಾಗಿ 360 ಡಿಗ್ರಿ. ಸ್ಪಾಟ್ ಮಾತ್ರ ಸಖತ್ತಾಗಿದೆ. ಇಲ್ಲಿ ಜೇಲರ್ದು ಒಂದು ಬೋಟ್ ಆಗ್ತಿದೆ ನೋಡ್ಬೋದು. ಬೋಟಿಂಗ್ ಸಹ ಇದೆ ಇಲ್ಲಿ. ನನ್ನ ಬೈಕು ಲೊಕೇಶನ್ ಸೂಪರ್. ಸೊ ನನ್ನ ಬೈಕಲ್ಲಿ ಜರ್ನಿ ಮಾಡ್ತಿರೋದು ಖುಷಿ ಆಗ್ತಿದೆ ಇಲ್ಲಿ ಲೊಕೇಶನ್ ಬಂದು. ಗುಂಬೆಯ ಪ್ರೇಮ ಸಂಜಯ ಮರೆಯಲಾರೆ ನಾನು ಎಂದಿಗೂ, ಓ ಪ್ರಿಯತಮೆ ಓ ಪ್ರಿಯತಮೆ. ಸ್ನೇಹಿತರು ಕಂಪ್ಲೀಟ್ ಒಂದು ರೌಂಡ್ ಹಾಕೊಂಡ್ಬಂದೆ. ಸಖತ್ತಾಗಿತ್ತು ಲೊಕೇಶನ್ ಮಾತ್ರ, ಸೂಪರ್ ಆಗಿದೆ. ಒಳ್ಳೆ ವೈಬ್ ಇದೆ ಇಲ್ಲಿ, ಫಾರೆಸ್ಟ್ ವೈಬ್ ಇದೆ, ಫಾರೆಸ್ಟ್ ಹತ್ರದಲ್ಲಿದೆ, ಸ್ವರ್ಗ ಥರ ಇದೆ ಸ್ನೇಹಿತರೆ. ಇದು ವರ್ಡೇ ಸಾಲದಿಲ್ಲ ಹೇಳೋಕ್ಕೆ ನಿಮಗೆ. ಇನ್ಕ್ರೆಡಿಬಲ್ ಇಂಡಿಯಾ ಅಷ್ಟೇ. ನೀವು ಒಂದ್ಸಲ ಬಂದು ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿ, ಆ ಫೀಲ್ ತೊಗೊಳ್ಳಿ, ಅವಾಗ ಮಜಾನೇ ಬೇರೆ ಇರುತ್ತೆ. ಇಲ್ಲಿ ಬಂದ ತಕ್ಷಣ ತುಂಬ ಖುಷಿ ಆಯ್ತು ನನಗೆ ಇಲ್ಲಿ ಲೊಕೇಶನ್ಗೆ. ಇವಾಗ ಎಲ್ಲ ಫ್ರೆಂಡ್ಸು ವೇಟ್ ಮಾಡ್ತಿದ್ವಿ, ರೆಸ್ಟ್ ಮಾಡ್ತಿದ್ವಿ ಆರಾಮಾಗಿ ಅಲ್ಲಿ ಎಲ್ಲ ಕುತ್ಕೊಂಡು. ಇವಾಗ ನಾನು ಕಂಪ್ಲೀಟಾಗಿ ಒಂದು ರೌಂಡ್ ಹಾಕ್ಕೊಂಡೆ ಜಸ್ಟ್ ಇವಾಗ ಈ ಸ್ಪಾಟ್ನ. ನೀವು ಆಗಲೇ ನೋಡಿದ್ರೆ ಅನಿಸುತ್ತೆ. ಇವಾಗ ಸನ್ಸೆಟ್ ಆಗುತ್ತೆ, ಗೋಲ್ಡನ್ ಅವರ್ಸ್ ಅಂತ ಹೇಳ್ತಾರೆ, ಅದಕ್ಕೆ ವೇಟ್ ಮಾಡ್ತಿದ್ವಿ. ಸನ್ಸೆಟ್ ಆದ ತಕ್ಷಣ ನೆಕ್ಸ್ಟು ಟೆಂಟ್ ಪಿಚ್ ಮಾಡ್ತೀವಿ, ಅದನ್ನೆಲ್ಲ ಕಂಪ್ಲೀಟ್ ತೋರಿಸ್ತೀನಿ ನಿಮಗೆ. ಬನ್ನಿ ಹೋಗೋಣ ಮುಂದೆ. ಇಲ್ಲಿ ಡ್ಯೂಕ್ ಗಿರಿಯವ್ರ ಬೈಕ್ ಇದೆ ನೋಡ್ಬೋದು, ಎಕ್ಸ್ಪಲ್ಸು. ತುಂಬ ಮಾಡಿಫೈ ಎಲ್ಲ ಮಾಡಿದ್ದಾರೆ ಸಖತ್ತಾಗಿ. ಸ್ಟಿಕ್ಕರ್ಸ್ ನೋಡ್ಬೋದು, ಫುಲ್ ರ್ಯಾಲಿ ಕಿಟ್ಟು. ನೆಕ್ಸ್ಟ್ ಲೆವೆಲ್ ಆಫ್ ರೋಡಿಂಗ್ ಎಲ್ಲ ಮಾಡೋಕೆ ಈ ಬೈಕು ನೋಡ್ಬೋದು. ಇಲ್ಲಿ ಎಲ್ಲ ಬೈಕು ಪಾರ್ಕ್ ಮಾಡಿದ್ದೀವಿ ಕಂಪ್ಲೀಟ್ ನಮ್ಮದೆಲ್ಲ. ಮತ್ತು 3 ಕಾರ್ ಕೂಡ ಇದೆ, ಬೊಲೆರೋ, 2 ತಾರು ಇದೆ. ಇವಾಗ ಕಾಫಿ ಮಾಡ್ತಿದ್ದಾರೆ, ಕಾಫಿ ಕುಡಿದ್ಬಿಟ್ಟು ಸನ್ಸೆಟ್ ಎಂಜಾಯ್ ಮಾಡಿಕೊಂಡು ಮುಂದೆ ಹೋಗ್ತೀವಿ ಕ್ಯಾಂಪ್ ಪಿಚ್ ಮಾಡೋಕ್ಕೆ. ಸನ್ಸೆಟ್ ಇಲ್ಲೇ ಆಗುತ್ತೆ, ಸೂರಜ್ ಇವಾಗ ಇದ್ದಾರೆ. ಇನ್ನೊಂದು 5-10 ಮಿನಿಟ್ಸಲ್ಲಿ ಸನ್ಸೆಟ್ ಆಗುತ್ತೆ. ಸೂಪರ್ ಲೊಕೇಶನ್ ಮಾತ್ರ. ಗ್ರಾಸ್ಲ್ಯಾಂಡು, ಓಪನ್ ಸ್ಪೇಸು ವಿತ್ ಸನ್ಸೆಟ್ಟು ಸಿಗುತ್ತಂದರೆ ಕ್ರೇಜಿ. ಅಲ್ಲಿ ಮುಂದ್ಗಡೆ ಒಂದು ಡಿ ಲೈನ್ ಇದೆ,
ಒಂದು ಕಂಬಿ ಹಾಕಿದ್ದಾರೆ, ಅದನ್ನ ಕ್ರಾಸ್ ಮಾಡಿ ಹೋಗಂಗಿಲ್ಲ. ಆ ಕಡೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರೋದು, ನಾವು ಅದ್ರ ಒಳಗಡೆ ಇರಬೇಕು. ಆ ಕಡೆ ಕ್ರಾಸ್ ಮಾಡಿ ಹೋದರೆ ಪ್ರಾಬ್ಲಮ್ ಆಗುತ್ತೆ. ಅದನ್ನ ಯಾರು ಕ್ರಾಸ್ ಮಾಡ್ಬಿಡಿ, ಯಾರೇ ಬಂದ್ರು ಲೊಕೇಶನ್ ನಾಗರಹೊಳೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ರೇಂಜಲ್ಲಿ ಬರ್ತದೆ ಆ ಕಡೆ ಸೈಡು. ಅಲ್ಲಿ ಯಾರು ಎಂಟ್ರಿ ಇಲ್ಲ, ಈ ಕಡೆ ಎಂಟ್ರಿ ಇರುತ್ತೆ ಕಂಪ್ಲೀಟಾಗಿ. ನೀವು ಇಲ್ಲೆಲ್ಲಾನು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು, ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಬರ್ಬೋದು, ಜಾಲಿ ಮಾಡ್ಬೋದು, ಆರಾಮಾಗಿ ಕಾಫಿ ಟೀ ಮಾಡ್ಕೋಬೋದು. ಅಂದರೆ ಇನ್ಸ್ಟೆಂಟ್ ರೆಡಿ ಆಗುತ್ತಲ್ಲ, ಮ್ಯಾಗಿ ಏನಾರ ಆ ಥರ ಪ್ಯಾಕೆಟ್ಸ್ ಎಲ್ಲ ತಂದ್ಬಿಟ್ಟು ಕುಕಿಂಗ್ ಮಾಡ್ಕೊಂಡು ಊಟ ಮಾಡ್ಕೋಬೋದು. ನೀವು ಪಿಕ್ನಿಕ್ಕು ಮಾಡ್ಬೋದು ಆರಾಮಾಗಿ ಬಂದು. ಟಿ ಕಾರು ಬೈಕಲ್ಲಿ ಎಲ್ಲರೂ ಬರ್ಬೋದು. ಬಂದ್ಬಿಟ್ಟು ಆರಾಮಾಗಿ ನಿಮಗೆ ವೆಹಿಕಲ್ಲು ಅಪ್ ಟು ಇಲ್ಲಿವರೆಗೆ ಬರುತ್ತೆ, ಯಾವುದೇ ವೆಹಿಕಲ್ ತೊಂದರೆ ಇಲ್ಲ. ಬಟ್ ಸಮ್ಮರಲ್ಲಿ ಬಂದರೆ ಬೆಟ್ರ್, ಯಾಕಂದರೆ ಇಲ್ಲಿ ನೀರು ಕಂಪ್ಲೀಟಾಗಿ ಇರಲ್ಲ. ಇವಾಗ ಮಾನ್ಸೂನ್ ಆದರೆ ಕಂಪ್ಲೀಟ್ ನೀರು ಬರುತ್ತೆ ನಿಮಗೆ, ಅವಾಗ ಬರೋಕ್ಕಾಗಲ್ಲ, ಅಲ್ಲೇ ನಿಂತು ನೋಡ್ಬೇಕಾಗತ್ತೆ ಅಲ್ಲಿಂದನೇ. ಸಮ್ಮರಲ್ಲಿ ಬಂದರೆ ಬೆಸ್ಟ್ ಪ್ಲೇಸು. ಏಪ್ರಿಲ್ ಮೇ ಫೆಬ್ರವರಿ ಇಲ್ಲಿ ಬಂದರೆ ಸಖತ್ತಾಗಿರುತ್ತೆ. ಒಳ್ಳೆ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲ ಬರ್ಬೋದು, ಮಕ್ಕಳೆಲ್ಲ ಆಟ ಆಡೋಕ್ಕೆ ಚೆನ್ನಾಗಿರುತ್ತೆ ಲೊಕೇಶನ್ನು. ಬರ್ಬೇಕಾದ್ರೆ ಒಂದು ವಾಲಿಬಾಲು ಇಲ್ಲ ಏನೋ ತೊಗೊಂಬನ್ನಿ, ಸಖತ್ತಿರುತ್ತೆ, ಆಟ ಆಡ್ಬೋದು, ಕ್ರಿಕೆಟ್ ನೋಡ್ಬೋದು. ಬಂದು ಎಲ್ಲರೂ ಬಂದಿದ್ದಾರೆ, ಫ್ಯಾಮಿಲಿ ಫ್ರೆಂಡ್ಸು ಎಲ್ಲರೂ ಜಾಲಿ ಮಾಡ್ತಿದ್ದಾರೆ, ಎಂಜಾಯ್ ಮಾಡ್ತಿದ್ದಾರೆ ಈ ಮೂಮೆಂಟ್ನ. ಇಲ್ಲಿ ಗೇಮ್ಸ್ ಆಡ್ತಿದ್ದಾರೆ ನೋಡ್ಬೋದು, ಕಾಫಿ ಮಾಡ್ತಿದ್ದಾರೆ ಅಭಿಲೇಶ್ವರು. ಲಾಸ್ಟ್ ವಿಡಿಯೋ ತುಂಬ ಚೆನ್ನಾಗಿತ್ತು, ನೋಡಿದ್ವಿ ನಾವೆಲ್ಲ ಮನೇಲಿ. ಥ್ಯಾಂಕ್ ಯು ಕಂಟಿನ್ಯೂ ಮಾಡಿ. ಓಕೆ ಬ್ರೋ, ಇವಾಗ ಕಾಫಿ ಕುಡಿದ್ಬಿಟ್ಟು ಸನ್ಸೆಟ್ ಎಂಜಾಯ್ ಮಾಡ್ತೀವಿ. ನೆಕ್ಸ್ಟು ಇಲ್ಲಿ ಗೇಮ್ಸ್ ಆಡ್ತಿದ್ವಿ ನೋಡ್ಬೋದು. ಈ ಥರ ಲೊಕೇಶನಲ್ಲಿ ಗೇಮ್ಸ್ ಆಡೋದು ಮತ್ತು ಕಾಫಿ ಕುಡಿಯೋದು ಮಜಾನೇ ಬೇರೆ. ಹೋಟೆಲು ರೆಸ್ಟೋರೆಂಟ್ ಎಲ್ಲ ಇದ್ದೇ ಇರುತ್ತೆ. ಈ ಥರ ನೇಚರ್ ಬಂದ್ಬಿಟ್ಟು ನೇಚರ್ ಬಂದ್ಬಿಟ್ಟು ಕಾಫಿ ಕುಡಿಯೋದು, ಈ ಥರ ಗೇಮ್ಸ್ ಆಡೋದು, ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಒಂದು ಒಳ್ಳೆ ವಿಷಯ. ಸೂಪರ್ ಎಂಜಾಯ್ಮೆಂಟ್ ಸಿಗುತ್ತೆ ನಿಮಗೆ, ರಿಫ್ರೆಶ್ಮೆಂಟ್ ಆಗುತ್ತೆ. ಯಾವಾಗ ನಿಮಗೂ ಟೈಮ್ ಸಿಕ್ಕರೆ ಮಾಡಿ ನೋಡ್ಬೋದು. ಆವಿನೇಟ ಅಂತ ಹೇಳ್ತಾರೆ ಅದಕ್ಕೆ, ಸ್ನೇಕ್ ಲ್ಯಾಡರ್. ನಿಮ್ಮ ಹೆಸರು? ನಾನು ಯಾವ ಕ್ಲಾಸು? ಹಾಂ, ಯಾವುದು ಏರಿಯಾ? ಕರ್ನಾಟಕ. ಬನಶಂಕರಿ ಅಲ್ವಾ? ಸ್ನೇಹಿತರೆ ನೋಡ್ಬೋದು, ಡ್ಯೂಗಿರೋ ಮಗ ಬಂದಿದ್ದಾನೆ ನಮ್ಮ ಜೊತೆ ಕ್ಯಾಂಪಿಂಗ್ಗೆ. ಛೋಟಾ ಗಿರಿ ಅಂತ ಹೇಳ್ಬೋದು. ಸೂಪರ್, ಚಿಕ್ಕ ಹುಡುಗರು ಬಂದಿದ್ದಾರೆ ನಮ್ಮ ಜೊತೆ ಕ್ಯಾಂಪಿಂಗ್ಗೆ, ಒಳ್ಳೆ ಎಕ್ಸ್ಪೀರಿಯೆನ್ಸು. ಚಿನ್ನ ನೋಡಿ ಇಲ್ಲಿ ಎಲ್ಲ ಗೊತ್ತಿರು ಮಾತಾಡ್ಕಮ್ಮ. ಎಲ್ಲ ದಾರದ ಮಹಿಮೆ. ಸಕ್ಕತ್ತಿದೆಲ್ಲ ಲೊಕೇಶನ್, ಜಾಗ ಹೆಂಗಿದೆ? ಕಾಫಿ ರೆಡಿ ಮಾಡಿದ್ರು ಅಭಿಲಾಷ್ ಅವರು. ಕಾಫಿ ಮಾತ್ರ ಸಖತ್ತಾಗಿದೆ. ವಿತ್ ಸನ್ಸೆಟ್ ಕಾಫಿ ಕುಡಿತಾ ಇದೀವಿ, ಸಖತ್ತಿದೆ ಮಜಾ ಕಬಿನಿಯಲ್ಲಿ. ಸ್ನೇಹಿತರೆ ಇವಾಗ ಕಂಪ್ಲೀಟಾಗಿ ಸನ್ಸೆಟ್ ಆಯಿತು. ಸನ್ಸೆಟ್ ನೋಡಿಕೊಂಡು ಕಾಫಿ ಕುಡ್ಕೊಂಡ್ವಿ, ಕಂಪ್ಲೀಟಾಗಿ ಆಯಿತು. ಇಲ್ಲಿಂದ ಹೊಡ್ತಾ ಇದ್ವಿ ಕ್ಯಾಂಪ್ ಪಿಚ್ ಮಾಡೋಕ್ಕೆ. ಲೊಕೇಶನ್ ಅಲ್ಲಿದೆ, ಸೆಂಟ್ರಲ್ಲಿ ಮಾಡ್ತೀವಿ. ಎರಡು ಕಡೆ ನೀರಿದೆ, ಐಲ್ಯಾಂಡ್ ತನಕ ಕಾಣುತ್ತೆ ಮೇಲ್ಗಡೆಯಿಂದ ನೋಡಿದರೆ. ಅಲ್ಲಿ ಹೋಗಿ ಕ್ಯಾಂಪ್ ಪಿಚ್ ಮಾಡ್ತೀವಿ ಇವಾಗ. ಮತ್ತು ಯಾವ ಥರ ಇಲ್ಲಿ ಪ್ಲಾಸ್ಟಿಕ್ ಕವರ್ಸು, ಪೇಪರ್ ಕಪ್ಸು ಏನೇ ನಾವು ಯೂಸ್ ಮಾಡಿದ್ರು ಎಲ್ಲನೂ ಒಂದು ಕವರ್ ಮಾಡಿದ್ದೀವಿ. ಕಂಪ್ಲೀಟಾಗಿ ಕವರ್ಲಿ ಹಾಕಿದ್ದೀವಿ, ನೋಡ್ಬೋದು ನೀವು. ಈ ಕವರ್ಲಿ ಎಲ್ಲನೂ ಥ್ರೋ ಮಾಡಿದ್ದೀವಿ, ಕಂಪ್ಲೀಟ್ ಪ್ಯಾಕ್ಸರನ್ನು ನೋಡ್ಬೋದು ನೀವು. ಸೊ ಯಾವುದೇ ಥರ ಇಲ್ಲಿ ಹೊರಗಡೆ ಆಗಿಲ್ಲ, ನೇಚರ್ಗೆ ಹಾನಿ ಮಾಡಿಲ್ಲ. ಸೊ ನೀವು ಬಂದರೆ ಅದೇ ಥರ ಪ್ಲಾಸ್ಟಿಕ್ ಹಾಕಬೇಡಿ ಇಲ್ಲಿ. ಸೊ ಅದೊಂದು ರಿಕ್ವೆಸ್ಟು. ಸ್ನೇಹಿತರೆ, ಅಲ್ಲಿ ಕೆಸರಲ್ಲಿ ಒಂದು ಗಾಡಿ ಲಾಕ್ ಆಗ್ಬಿಟ್ಟಿದೆ, ಬರ್ತಾನೆ ಇಲ್ಲ. ತುಂಬ ಟ್ರೈ ಮಾಡ್ತಿದ್ದೀವಿ, ಒಂದು ಹಾಫ್ ಆನ್ ಅವರ್ ಮೇಲೆ ಆಯಿತು. ಕೆಸರು ಸಿಕ್ಕಾಕೊಂಡ್ಬಿಟ್ಟಿದೆ, ಯಾರೋ ಟ್ರಿಪ್ ಮಾಡೋಕ್ಕೆ ಹೋಗ್ಬಿಟ್ಟು ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಅಲ್ಲೇ. ನಮ್ಮ ಹುಡುಗರು ಒಂದೊಂದಲ್ಲ 108 ಕೆಲಸ ಮಾಡ್ತಾರೆ. ಇವಾಗ ಗಾಡಿ ಸಿಕ್ಕಾಕೊಂಡ್ಬಿಟ್ಟಿದೆ ಅಲ್ಲಿ ನಮ್ಮದೊಂದು ಹಿಮಾಲಯ, ನಮ್ಮ ಫ್ರೆಂಡ್ಸದು. ಬರಬೇಕಾದ್ರೆ ಕಾಣಲಿಲ್ಲ ಅವ್ರಿಗೆ. ಅವ್ರು ಏನು ಹೋಗ್ಬಿಟ್ರು, ಕೆಸರಲ್ಲಿ ಹೋಗ್ಬಿಟ್ರು, ಫುಲ್ ಲಾಕ್ ಆಗ್ಬಿಡ್ತು ಗಾಡಿ. 2 ಗಾಡಿ ಆಗಿದೆ ಆ ಥರ, ಒಂದು ವಿ ಸ್ಟ್ರಾಮು, ಒಂದು ಹಿಮಾಲಯನ್ 411 ರೆಸ್ಕ್ಯೂ ಮಾಡೋಕೆ ಹೋಗಿತ್ತು, ಅದು ಸಿಕ್ಕಾಕೊಂಡ್ಬಿಡ್ತು. ಒಂದು ಗಾಡಿ ರೆಸ್ಕ್ಯೂ ಮಾಡಿದ್ವಿ ಇವಾಗ ಆಲ್ರೆಡಿ, ಮತ್ತು ಇದೊಂದು ರೆಸ್ಕ್ಯೂ ಮಾಡ್ತಾಯಿದ್ದಾರೆ ಇವಾಗ. ಸ್ನೇಹಿತರೆ 3 ಬೈಕ್ ರೆಸ್ಕ್ಯೂ ಮಾಡಿದ್ವಿ ಕಂಪ್ಲೀಟಾಗಿ. ಇವಾಗ ಇಲ್ಲಿಂದ ಕ್ಯಾಂಪ್ ಲೊಕೇಶನ್ ಹೊಡ್ತೀವಿ, ಅಲ್ಲಿ ಸ್ವಲ್ಪ ಪಾರ್ಟಿ ಎಲ್ಲ ಮಾಡ್ತೀವಿ. ಸ್ನೇಹಿತರೆ ನೋಡಿ ಯಾವ ಥರ ಕೆಸರಾಗಿದೆ ಫುಲ್ ಗಾಡಿ, ವಿ ಸ್ಟ್ರಾಮು. ಜಾಲಿ. ಇಲ್ಲಿ ಬನ್ನಿ, ಎಕ್ಸ್ಪಲ್ಸು ಇದೆ ನೋಡಿ ಇಲ್ಲಿ. ಒಬ್ಬ ಇದು ಜಾಸ್ತಿ ಆಗಿದೆ ಎಕ್ಸ್ಪಲ್ಸ್, ಫುಲ್ ಓಪನ್ ಗಾಡಿ, ಫುಲ್ ಊತ್ಕೊಂಡ್ಬಿಟ್ಟಿದೆ ನೋಡ್ಬೋದು ಸ್ನೇಹಿತರೆ. ಕಂಪ್ಲೀಟಾಗಿ ಕೆಸರು ಎಲ್ಲ ಕಡೆ ಹೊಟ್ಟೋಗ್ಬಿಟ್ಟಿದೆ. ಇದು ಕಂಪ್ಲೀಟ್ ಚೇಂಜ್ ಪ್ಯಾಕೆಟಲ್ಲಿ ಹೋಗಿದೆ. ಇವಾಗ ಬೆಂಗಳೂರು ವಾಶ್ ಕೊಟ್ಟರೆ ಸರಿ ಆಗುತ್ತೆ, ಅಲ್ಲಿವರೆಗೂ ಹಿಂಗೆ ಗಾಡಿದು ನೋಡ್ಬೋದು. ನೋಡಿ ಇಲ್ಲಿ ಇಲ್ಲಿ ನೋಡಿ, ಇಲ್ಲಿ ಅಯ್ಯೋ ಎಲ್ಲ ನೀರಲ್ಲಿ ಇಳಿಸ್ಬೇಕು ಸ್ನೇಹಿತರೆ. ಬೆಳಿಗ್ಗೆ ಕಬಿನಿ ವಾಟರಲ್ಲಿ ಒಂದು ರೌಂಡ್ ಅಂದರೆ ಕ್ಲೀನ್ ಆಗುತ್ತೆ ಗಾಡಿ. ಇಲ್ಲಿಕಂದರೆ ತುಂಬ ಕಷ್ಟ ಆಗುತ್ತೆ. ಚಂದಿರನ ಬೆಳಕಲ್ಲಿ
ಎಲ್ಲ ಕ್ಯಾಂಪ್ ಸೆಟಪ್ಪು ಆಗಿರೋದು, ಚೇರ್ಸ್ ಇದ್ದಾವೆ, ಕ್ಯಾಂಪಿಂಗ್ ಚೇರ್ ಮತ್ತು ಕ್ಯಾಂಪ್ಸ್ ಇದೆ. ಇವಾಗ ನೆಕ್ಸ್ಟು ಪಾರ್ಟಿ ಮಾಡ್ತೀವಿ. ಪಾರ್ಟಿ ಆದಮೇಲೆ ಡಿನ್ನರ್ ಇದೆ, ವೆಜ್ ನಾನ್ ವೆಜ್ ಎರಡೂ ಇದೆ. ನೋಡ್ಬೋದು ಇಲ್ಲೊಂದು ತಾರ್ ಮೇಲೆ ರೂಪ್ ಟಾಪ್ ಟೆಂಟ್ ಇದೆ, ನೋಡ್ಬೋದು ಈ ಥರ ಇದೆ. ಇದೊಂಥರ ಡಿಫ್ರೆಂಟ್ ಆಗಿದೆ ಟೆಂಟ್. ಸೊ ಕ್ಯಾಂಪ್ ಎಲ್ಲ ರೆಡಿಯಾಗಿರೋದು, ಓಪನ್ ಸ್ಪೇಸು, ಫಾರೆಸ್ಟ್ ಹತ್ತಿರದಲ್ಲಿನೇ ಒಂಥರ ರಾ ಕ್ಯಾಂಪಿಂಗು, ನೇಚರ್ ಮಧ್ಯೆ ತಂಪಾದ ಗಾಳಿ ಇದೆ. ಮಳೆ ಬಂದರೂ ಬರ್ಬೋದು, ನೋಡೋಣ ನೈಟು. ಸೊ ಫ್ರಂಟಿಂದ ಈ ಥರ ಕಾಣುತ್ತೆ. ಟೋಟಲ್ ಒಂದು 10 ಟೆಂಟ್ಸ್ ಇದೆ. ಒಂದು ದೊಡ್ಡದಿದೆ ನೋಡ್ಬೋದು ಇಲ್ಲಿ, 5 ಮೆಂಬರ್ಸದ್ದು. ಒಂದು 2 ಬೈಕ್ ಲಾಕ್ ಆಗಿತ್ತು ಕೆಸರಲ್ಲಿ, ಅದನ್ನೆಲ್ಲ ರೆಸ್ಕ್ಯೂ ಮಾಡಿದ್ವಿ ಕಂಪ್ಲೀಟಾಗಿ. ಏನೋ ಒಂದು ಮಾಡ್ತಾರೆ ಕ್ಯಾಂಪಲ್ಲಿ ಬಂದ ತಕ್ಷಣ, ಅಡ್ವೆಂಚರು, ಜಾಲಿ. ಫೈರ್ ಕ್ಯಾಂಪು ರೆಡಿ ಆಗ್ತಿದೆ ಇವಾಗ. ಇನ್ನೊಂದು 5-10 ಮಿನಿಟ್ಸಲ್ಲಿ ಫೈರ್ ಕ್ಯಾಂಪ್ ರೆಡಿ ಆಗುತ್ತೆ, ನೋಡ್ಬೋದು. ಡಿನ್ನರ್ ಬಂದಿದೆ ಕಂಪ್ಲೀಟಾಗಿ, ಎಲ್ಲ ರೆಡಿ ಇದೆ. ವಾಟರ್ ಬಾಟ್ಲ್ಸ್ ಇದೆ, ಡಿನ್ನರ್ ರೆಡಿ ಇದೆ ಕಂಪ್ಲೀಟಾಗಿ. ವೆಜ್ ನಾನ್ ಎರಡೂ ಇದೆ. ಎಲ್ಲ ಸೆಟಪ್ಪು ರೆಡಿಯಾಗಿದೆ ಕಂಪ್ಲೀಟಾಗಿ. ಇನ್ನೇನು ಕೂತ್ಕೊಂಡು ಆರಾಮ್ ರಿಲ್ಯಾಕ್ಸಾಗಿ ಎಂಜಾಯ್ ಮಾಡ್ತೀವಿ. ಕಂಪ್ಲೀಟಾಗಿ ಪ್ರೈವೇಟ್ ಪ್ಲೇಸ್ ಇರುತ್ತೆ ಸ್ವಲ್ಪ. ಸ್ನೇಹಿತರು ನೋಡ್ಬೋದು, ನಮ್ಮ ಫ್ರೆಂಡು ಮ್ಯಾಗಿ ಮಾಡ್ತಿದ್ದಾರೆ. ಸೊ ಇಲ್ಲಿ ಮ್ಯಾಗಿ ಮಾಡ್ಕೊಂಡು ತಿನ್ನೋದು ಒಂದು ಎಕ್ಸ್ಪೀರಿಯನ್ಸೇ ಒಂದು ಸಖತ್ತಾಗಿರುತ್ತೆ. ಮ್ಯಾಗಿ ಮಾಡಿದ್ದಾರೆ, ಊಟ ಜಾಸ್ತಿ ಇದೆ ನಮ್ಮ ಹತ್ರ, ನೋಡ್ಬೋದು. ಮ್ಯಾಗಿ ರೆಡಿ ಇದೆ, ಊಟನೂ ರೆಡಿ ಇದೆ. ಸೊ ಏನು ತೊಂದರೆ ಇಲ್ಲ, ಫುಲ್ ಎಂಜಾಯ್ಮೆಂಟ್. ವೆಜಿಟೇರಿಯನ್ ಮ್ಯಾಗಿ, ವೆಜಿಟೇರಿಯನ್ಗೆ ವೆರೈಟಿ ಆಪ್ಷನ್ಸ್ ಇದೆ ಹಿಂದಿನ. ಸೊ ಹೇಮಂತ್ ಅಂತ ಮಾಡಿದ್ದಾರೆ ಮ್ಯಾಗಿ, ನೋಡೋಣ, ಟ್ರೈ ಮಾಡೋಣ. ಈ ಥರ ಬಂದು ಕುಕ್ಕಿಂಗ್ ಮಾಡೋದು, ಬಂದು ಊಟ ಮಾಡೋದು ಮಜಾನೇ ಬೇರೆ. ನೀವು ಒಂದ್ಸಲ ಟ್ರೈ ಮಾಡಿ ಟೈಮ್ ಸಿಕ್ಕರೆ. ವಿತ್ ಕ್ಯಾಂಪ್ ಎದುರುಗಡೆ ನೋಡ್ಬೋದು ನೀವು ಕಂಪ್ಲೀಟಾಗಿ ಸೆಟಪ್. ಇವಾಗ ಪಾರ್ಟಿ ಸ್ಟಾರ್ಟ್ ಆಗಿದೆ, ಫೈರ್ ಕ್ಯಾಂಪ್ ಇದೆ ಮುಂದ್ಗಡೆ ನೋಡ್ಬೋದು. ನಾನು ಅನ್ಕೊಂಡಿದ್ದೆ ಇವತ್ತು ಏನು ರಿಕವರಿ ಮಾಡೋದಿರಲ್ಲ, ಇವತ್ತು ಕೂಡ ಮತ್ತೆ ಡ್ಯೂಟಿ ಕೊಟ್ಟೇ ಬಿಟ್ರು ಒಂದು. ಡ್ಯೂಟಿಗಳು ಇವತ್ತು ಕೂಡ. ಸ್ನೇಹಿತರೆ, ಕಬಿನಿ ಬ್ಯಾಕ್ ವಾಟರ್ ಕ್ಯಾಂಪಿಂಗಲ್ಲಿ, ರಾ ಕ್ಯಾಂಪಿಂಗಲ್ಲಿ ಮಳೆ ಬಂದ್ಬಿಡ್ತು. ಎಲ್ಲರೂ ಒಳಗಡೆ ಬಂದ್ಬಿಟ್ಟು ಟೆಂಟಲ್ಲಿ ಬಂದ್ಬಿಟ್ಟು ಮಲ್ಕೊತಾ ಇದೀವಿ. ಇವಾಗ ಸಖತ್ತಾಗಿದೆ ಎಕ್ಸ್ಪೀರಿಯನ್ಸು. ಮಳೆ ಬಂದ್ಬಿಡ್ತು, ಡ್ಯಾನ್ಸ್ ಮಾಡ್ತಾ ಇದ್ವಿನೇ, ಮಳೆ ಬಂದ್ಬಿಡ್ತು ಎಟ್ ಎ ಟೈಮು ಜೋರಾಗಿ. ನೋಡೋಣ ಇವತ್ತು ಯಾವ ಥರ ಇರುತ್ತೆ ನೈಟ್ ಎಕ್ಸ್ಪೀರಿಯನ್ಸು. ಡೇ 1 ಕಬಿನಿ ಕ್ಯಾಂಪಿಂಗ್ ರಿವರ್. ಜೈ ಜೈ. ಸ್ನೇಹಿತರೆ, ಇಲ್ಲಿ ಲೈಟ್ ಏನೂ ಇಲ್ಲ, ಕಂಪ್ಲೀಟಾಗಿ ರಾ ಕ್ಯಾಂಪಿಂಗ್ ಇದು. ಇವಾಗ ಡೇ 1 ಕಂಪ್ಲೀಟ್ ಆಯಿತು, ನೋಡಿದ್ರಲ್ಲಿ ನೀವು ವಿಡಿಯೋದಲ್ಲಿ. ಬಂದು ಸಾಯಂಕಾಲ ಸನ್ಸೆಟ್ ನೋಡ್ಕೊಂಡ್ವಿ, ಗ್ರಾಸ್ಲ್ಯಾಂಡಲ್ಲಿ ತುಂಬ ಎಂಜಾಯ್ಮೆಂಟ್ ಮಾಡಿದ್ವಿ ಸಾಯಂಕಾಲ. ಮತ್ತು ಟೆಂಟ್ ಪಿಚ್ ಮಾಡಿದ್ವಿ ಕಂಪ್ಲೀಟಾಗಿ, ಮತ್ತು ಡಿನ್ನರ್ ಮಾಡಿದ್ವಿ, ಡ್ಯಾನ್ಸ್ ಎಲ್ಲ ಮಾಡಿದ್ವಿ, ಪಾರ್ಟಿ ಮಾಡಿದ್ವಿ, ಫೈರ್ ಕ್ಯಾಂಪ್ ಇತ್ತು. ಎಲ್ಲ ವಿಡಿಯೋದಲ್ಲಿ ನೀವು ನೋಡಿದ್ದೀರಾ ಕಂಪ್ಲೀಟಾಗಿ. ಈ ಲಾಗ್ನಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇವಾಗ ನೆಕ್ಸ್ಟ್ ಡೇ 2 ಬರುತ್ತೆ ನಿಮ್ಮ ವಿಡಿಯೋ, ಅಲ್ಲಿರೋ ವೇಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಕಮೆಂಟ್ ಮಾಡಿ. ಮತ್ತು ಚಾನಲ್ಗೆ ಯಾರೋ ಹೊಸಬ್ರು ಇದ್ದರು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಇವಾಗಲೇ. ಗುಡ್ ಬೈ ಸ್ನೇಹಿತರೆ.